ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಜಗದೀಶ್. ಟೀಮ್ ಇಂಡಿಯಾ ಅಂಡರ್-19 ವರ್ಲ್ಡ್ ಕಪ್ ಅನ್ನು 6ನೇ ಬಾರಿಗೆ ಎತ್ತಿ ಹಿಡಿದಿದೆ. ಜಿಂಬಾಬ್ವೆಯ ಹರಾರೆ ಮೈದಾನದಲ್ಲಿ ನಡೆದಂತಹ ಒಂದು ಪಂದ್ಯದಲ್ಲಿ ಇಂಗ್ಲೆಂಡನ್ನು 100 ರನ್ಗಳ ಅಂತರದಿಂದ ಸೋಲಿಸಿದೆ. ಈ ಮೂಲಕ ಟೀಮ್ ಇಂಡಿಯಾ 6ನೇ ಬಾರಿಗೆ ಅಂಡರ್-19 ವರ್ಲ್ಡ್ ಕಪ್ ಅನ್ನು ಎತ್ತಿ ಹಿಡಿದಿರುವಂಥದ್ದು. ಅಂದರೆ ಟೀಮ್ ಇಂಡಿಯಾ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ತು. ಬ್ಯಾಟಿಂಗ್ಗೆ ಇಳಿದಂತಹ ಟೀಮ್ ಇಂಡಿಯಾ ಮೊದಲ ಆಘಾತವಾಯಿತು. ಆನಂತರ ವೈಭವ್ ಸೂರ್ಯವಂಶಿ ಅವರ ಜೊತೆ ಸೇರಿದಂತಹ ನಾಯಕ ಆಯುಷ್ ಮಾತ್ರೆ ಜೊತೆ ಸೇರಿ 145 ರನ್ಗಳ ಪಾರ್ಟ್ನರ್ಶಿಪ್ ಮೂಲಕ ಟೀಮ್ ಇಂಡಿಯಾಗೆ ಭರ್ಜರಿ ಕೊಡುಗೆ ನೀಡಿದರು. ಈ ಮೂಲಕ 6-4ಗಳ ಮೂಲಕ ಟೀಮ್ ಇಂಡಿಯಾಗೆ ಒಂದು ಬೃಹತ್ ಮೊತ್ತದತ್ತ ಕೊಂಡೊಯ್ದರು. ಈ ಮೂಲಕ ವೈಭವ್ ಸೂರ್ಯವಂಶಿ ಅವರು ಭರ್ಜರಿಯಾಗಿ 6-4ಗಳ ಮೂಲಕ 80 ಬಾಲ್ಗಳಲ್ಲಿ 175 ರನ್ಗಳನ್ನು ಬಾರಿಸಿದರು. ನಂತರ ಆಯುಷ್ ಮಾತ್ರೆ ಅವರು 50 ಅಂದರೆ 50 ಬಾರಿಸುವ ಮೂಲಕ ಟೀಮ್ ಇಂಡಿಯಾಗೆ ಒಂದು ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಒಂದು ಕೊಡುಗೆಯನ್ನು ನೀಡಿದರು. ನಂತರ ಬಂದಂತಹ ಬ್ಯಾಟರ್ಗಳು ನೀವು ನೋಡಿರ್ಬೋದು, ಬಂದಂತಹ ಬ್ಯಾಟರ್ಗಳು ಅಷ್ಟೊಂದು ರನ್ ಗಳಿಸಲಿಲ್ಲ. ಆದರೆ 40-30 ರನ್ಗಳ ಮೂಲಕ ಕೊನೆಯದಾಗಿ ಟೀಮ್ ಇಂಡಿಯಾ 411 ರನ್ಗಳ ಬಿಗ್ ಟಾರ್ಗೆಟನ್ನು ಇಂಗ್ಲೆಂಡ್ಗೆ ನೀಡ್ತಾರೆ. ಈ ಇಂಗ್ಲೆಂಡ್ ಒಂದು 411 ರನ್ಗಳ ಬಿಗ್ ಟಾರ್ಗೆಟನ್ನು ಚೇಸ್ ಮಾಡಲಿಕ್ಕೆ ಹೊರಟಂಥ ಇಂಗ್ಲೆಂಡ್ 311 ರನ್ಗಳಿಗೆ ಆಲ್ಔಟನ್ನು ಆಗುವ ಮೂಲಕ ಟೀಮ್ ಇಂಡಿಯಾ ಭರ್ಜರಿಯಾಗಿ ಅಂಡರ್-19 ವರ್ಲ್ಡ್ ಕಪ್ಪನ್ನು 6ನೇ ಬಾರಿಗೆ ಗೆಲುವನ್ನು ಕಾಣ್ತು. ಈ ಮೂಲಕ ವೈಭವ್ ಸೂರ್ಯವಂಶಿ ನೋಡಿರ್ಬೋದು ನೀವು, 15 4 15 ಸಿಕ್ಸರ್ಗಳ ಮೂಲಕ ಟೀಮ್ ಇಂಡಿಯಾಗೆ ಒಂದು ಭರ್ಜರಿ ವಿನ್ ಮಾಡಲಿಕ್ಕೆ ಕಾರಣರಾದರು. ಈ ಮೂಲಕ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ನಲ್ಲೇ ಅತಿ ಹೆಚ್ಚು ರನ್ ಬಾರಿಸಿದಂಥ ಆಟಗಾರ ಎನಿಸಿಕೊಂಡರು. ಮತ್ತು ಟೀಮ್ ಇಂಡಿಯಾ ಕೂಡ ವರ್ಲ್ಡ್ ಕಪ್ ಅಂಡರ್-19 ಫೈನಲ್ನಲ್ಲೇ ಈ ಥರದ ರನ್ ಯಾವ ಟೀಮ್ ಕೂಡ ಬಾರಿಸಿರಲಿಲ್ಲ. 411 ರನ್ ಅತಿ ಹೆಚ್ಚು ರನ್ ಫೈನಲ್ನಲ್ಲಿ ಬಾರಿಸಿದಂತಹ ಟೀಮ್ ಕೂಡ ಎನಿಸಿಕೊಂಡಿತು. ಈ ಮೂಲಕ ಇಂಗ್ಲೆಂಡನ್ನು 2ನೇ ಬಾರಿಗೆ ಅಂದರೆ 2022ರಲ್ಲೂ ಫೈನಲ್ನಲ್ಲೂ ಕೂಡ ಇಂಗ್ಲೆಂಡನ್ನು ಟೀಮ್ ಇಂಡಿಯಾ ಸೋಲಿಸಿತು. ಈ ಮೂಲಕ 2026ರಲ್ಲೂ ಕೂಡ ಇಂಗ್ಲೆಂಡ್ ವಿರುದ್ಧ ಈಗ ಅಂಡರ್-19 ವರ್ಲ್ಡ್ ಕಪ್ಪನ್ನು ಎತ್ತಿ ಹಿಡಿದಿರುವಂಥದ್ದು ಭಾರತದ ಸಾಧನೆ ಅಂತಂದರೆ 6ನೇ ಬಾರಿಗೆ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಒಂದು 6ನೇ ಬಾರಿಗೆ ವರ್ಲ್ಡ್ ಕಪ್ಪನ್ನು ಎತ್ತಿ ಹಿಡಿದಿರುವಂಥದ್ದು ಟೀಮ್ ಇಂಡಿಯಾ. ಥ್ಯಾಂಕ್ ಯು.